ಈಗ ನಾನು ಅರ್ಥ ಮಾಡ್ಕೊಂಡಿದ್ದು ಪ್ರಜಾಪ್ರಭುತ್ವ ಏನಂತ ಹೇಳಿದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ. ಅರಿಸ್ಟಾಟಲ್ ಫಾದರ್ ಆಫ್ ಪಾಲಿಟಿಕ್ಸ್ ಹೇಳ್ತಾನೆ, ಪಾಲಿಟಿಕ್ಸ್ ಇಸ್ ದ ಲಾಸ್ಟ್ ರಿಸಾರ್ಟ್ ಟು ದಿ ಸ್ಕೌಂಡ್ರಲ್ಸ್ ಅಂತ ಹೇಳಿ. ನನಗೆ ಈಗ ಅರ್ಥ ಆಗ್ತಾ ಇದೆ, ರಾಜಕೀಯ ಅಂತ ಹೇಳಿದ್ರೆ ರಾಷ್ಟ್ರೀಯ ಜನತೆಗೆ ಕೀಳು ಯಾತನೆಯನ್ನು ಸೃಷ್ಟಿ ಮಾಡುವುದು ರಾಜಕೀಯ ಅಂತ ಹೇಳಿ. ಈಗ ನನಗೆ ಆ ಥರ ಮನಸ್ಸಿಗೆ ಬರ್ತಾ ಇದೆ. ಹಿಂದೆ ಎಲ್ಲ ನಾನು ಭಾವಿಸಿದ್ದೇನೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಇಟ್ ಇಸ್ ಎ ಫಿಲಾಸಫಿ, ಇಟ್ ಇಸ್ ಅ ಟೆಂಪಲ್, ಇಟ್ ಈಸ್ ಅ ವರ್ಷಿಪ್ ಅಂತ ಹೇಳಿ. ಸೊ ಪ್ರತಿಯೊಬ್ಬ ಭಾರತ ದೇಶದ ಪ್ರಜೆಗೆ ಸಂವಿಧಾನಬದ್ಧವಾಗಿ ತಾನು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕು ಬಾಧ್ಯತೆಗಳ ರೀತಿಯಲ್ಲಿ ನಡೆದುಕೊಳ್ಳುವ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಧರ್ಮ ಸ್ವಾತಂತ್ರ್ಯ ಎಲ್ಲವನ್ನೂ ಕಲ್ಪಿಸಲಾಗಿತ್ತು. ಆದರೆ ಅದೆಲ್ಲಕ್ಕೂ ಒಂದು ರೀತಿಯ ಅಡೆತಡೆ, ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯನು ಇರ್ರೆಸ್ಪೆಕ್ಟ್ ಆಫ್ ದಿ ಪಾರ್ಟಿ ಒಂದು ಫೋಬಿಯಾ, ಒಂದು ಭಯದ ವಾತಾವರಣದಲ್ಲಿ ಜನ ಮುಂದೆ ಹೋಗ್ತಾ ಇದ್ದಾರೆ. ಅವನಿಗಿರ್ತಕ್ಕಂಥ ಸಮಸ್ಯೆಗಳು ಬಡತನ, ನಿರುದ್ಯೋಗ, ಶಿಕ್ಷಣ, ಆರೋಗ್ಯ ಅಥವಾ ಬೇರೆ ರೀತಿಯ ಬೇರೆ ದೇಶಗಳಿಗೆ ನಾವು ತುಲನೆ ಮಾಡಿದಾಗ ಆ ದೇಶದ ಒಂದು ಪ್ರಗತಿ ಏನಾಗ್ತಾ ಇದೆ ಅದರಲ್ಲಿ ಕುಂಠಿತವಾಗ್ತಾ ಇದೆ. ಸೊ ಈ ರಾಜಕೀಯ ನಡೆ ನಮ್ಮ ದೇಶಕ್ಕೆ ಇದು ಮಾರಕವಾಗ್ತಾ ಇದೆ ಅನ್ನೋದು ನನಗೆ ಒಂದು ನೋವು ಆಗ್ತಾ ಇದೆ. ಈ SIR ಬಗ್ಗೆ ನಾನು ಈ ವಿಚಾರಗೋಷ್ಠಿಯಲ್ಲಿ ಕೇಳಿದಾಗ ಇದು ಸಂವಿಧಾನವೋ ಅಸಂವಿಧಾನವೋ ಅನ್ನೋದು ಗೊಂದಲ ಎದ್ದಿದೆ. ಇದ್ರ ಬಗ್ಗೆ ಬಹಳಷ್ಟು ತರ್ಕಗಳಿದೆ. ಆ ತರ್ಕಗಳನ್ನು ಜನಸಾಮಾನ್ಯರಿಗೆ ಅರ್ಥ ಮಾಡಿಸಿ ಯಾವುದೇ ಒಂದು ಪಕ್ಷಕ್ಕೆ ಪೂರಕವಾದ ಒಂದು ವಾತಾವರಣ ಸೃಷ್ಟಿಯಾಗದ ರೀತಿಯಲ್ಲಿ SIR ಅದು ಮಾಡಿದ್ರೆ ಒಪ್ಕೋಬೋದು. ಬಟ್ ಅದು ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿದೆ ಅನ್ನೋದು ನಾವು ಈಗ ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಇನ್ನು ಬರುವಂಥ 12 ರಾಜ್ಯಗಳಲ್ಲಿ ಈ ಜನಗಳ ಮಧ್ಯದಲ್ಲಿ ಬಂದಿರತಕ್ಕಂಥ ಗೊಂದಲಗಳಿಗೆ ತೆರೆ ಎಳೆದು ಒಂದು ಪಾರದರ್ಶಕವಾದ ವ್ಯವಸ್ಥೆ ರೂಪಿತವಾಗಲಿ ಅನ್ನೋದು ನನ್ನ ಆಶಯ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶ ಸಾಧು, ಸಿದ್ಧರು, ಶರಣರು, ಸೂಫಿಗಳು ಕಟ್ಟಿದಂಥ ಒಂದು ಶಾಂತಿಯ ದೇಶ. ಪ್ರಪಂಚದ ಎಲ್ಲ ಭಾಗಗಳಲ್ಲಿ ನಮ್ಮ ದೇಶದ ಬಗ್ಗೆ ತನ್ನದೇ ಆದ ಗರಿಮೆ, ಹಿರಿಮೆ, ಒಲವು, ಸಾಂಸ್ಕೃತಿಕ ಎಲ್ಲ ರಂಗಗಳು, ಕ್ಷೇತ್ರಗಳಲ್ಲೂ ನಾವು ಬಹಳಷ್ಟು ಮುಂದುವರಿಯುವ, ಹೆಚ್ಚಿನ ಪ್ರಗತಿಯನ್ನು ಕಾಣುವ, ವಿಶ್ವಕ್ಕೆ ನಾವು ದೊಡ್ಡಣ್ಣ ಅನ್ನಿಸ್ಕೊಳ್ಳುವ ಎಲ್ಲ ಸಾಮರ್ಥ್ಯಗಳನ್ನು ಇರುವುದರಿಂದ ರಾಜಕೀಯ ನಡೆ ಸುಲಲಿತವಾಗಿ ಸನ್ನಡೆಯಲ್ಲಿ ನಡೆಯಬೇಕು ಅನ್ನೋದು ನನ್ನ ಆಶಯ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.